ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೆಸರಿನ ಹಿಟ್ಟಿನದ್ದು ಉಂಡೆ ಮಾಡೋದು ಹೇಗೆ ಅಂತ ನೋಡುವ. ನಮಗೆ ಈ ಥರ ಹೆಸರು ಇರ್ತದೆ. ಈ ಹೆಸರನ್ನು ನಾವು ಡ್ರೈ ಆಗಿ ಹುರ್ಕೊಳ್ಬೇಕು. ಅದು ಒಳ್ಳೆ ರೀತಿಯಲ್ಲಿ ಹುರಿಬೇಕು. ಆದಷ್ಟು ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೊಳ್ಳುವ. ಎಣ್ಣೆ ಎಲ್ಲ ಏನು ಸೇರಿಸೋದು ಬೇಡ, ಹಾಗೆ ಡ್ರೈ ಆಗಿ ಹುರ್ಕೊಂಡು ಆಮೇಲೆ ಅದು ತಂದ ನಂತರ ನಾವು ಈ ಥರ ಇದನ್ನು ಪುಡಿ ಮಾಡಿಕೊಳ್ಳುವ. ಪುಡಿ ತುಂಬ ನೈಸಾಗಿ ಬರೋದಿಲ್ಲ, ಸ್ವಲ್ಪ ರಫಾಗಿ ಇರ್ತದೆ. ಈ ಥರ ಇದನ್ನು ನಾವು ಪುಡಿ ಮಾಡಿಕೊಳ್ಳುವ. ಇದಕ್ಕೆ ನಾವೀಗ ಬೆಲ್ಲದ ಪಾಕ ಹಾಕ್ಕೊಂಡು ಉಂಡೆ ಕಟ್ಟುವಂಥದ್ದು. ನಾನಿದಕ್ಕೆ ಒಂದು ಅರ್ಧ ಸ್ಪೂನಿನಾಗುವಷ್ಟು ಹುರಿದಂತಹ ಕಪ್ಪು ಎಳ್ಳನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಕೊಬ್ಬರಿಯನ್ನು ಕಟ್ ಮಾಡಿ ಹುರಿದಂತಹ ಕೊಬ್ಬರಿ, ಸಣ್ಣ ಸಣ್ಣ ಗೇರು ಬೀಜ, ಹುರ್ಕೊಂಡಂತಹ ಗೇರು ಬೀಜವನ್ನು ಸೇರಿಸ್ಕೊಂಡಿದ್ದೇನೆ. ಇದೆಲ್ಲ ಆಪ್ಷನಲ್. ಇದನ್ನು ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು, ಇಲ್ಲ ನೀವು ಇದನ್ನು ಸೇರಿಸ್ಕೊಳ್ಳೋದನ್ನು ಇರ್ಬೋದು, ಅಥವಾ ನಿಮಗೆ ಬೇರೆ ಯಾವುದಾದ್ರು ಸೇರಿಸ್ಕೊಳ್ಬೇಕಿದ್ರೆ ಸೇರಿಸ್ಕೊಳ್ಬೋದು. ಬರೀ ಫ್ಲೇವರಿಗೋಸ್ಕರ ನಾವು ಇದನ್ನು ಸೇರಿಸ್ಕೊಳ್ತಾ ಇರುವಂಥದ್ದು. ಇನ್ನು ನಾವು ಇದಕ್ಕೆ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲವನ್ನು ಪಾಕಕ್ಕೆ ಇಟ್ಕೊಂಡಿದ್ದೇನೆ. ನೀವೊಂದು ಅರ್ಧ ಕೆ ಜಿಯಷ್ಟು ಹಿಟ್ಟು ತಗೊಂಡ್ರೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಇರಲಿ. ಅದಕ್ಕೊಂದು 1/4 ಕಪ್ಪಿಗಾಗುವಷ್ಟು ನೀರು ಹಾಕಿಕೊಂಡು ನಾವು ಪಾಕ ಮಾಡಲಿಕ್ಕೆ ಇಡುವ. ಪಾಕ ತುಂಬ ಗಟ್ಟಿನೂ ಆಗಬಾರ್ದು, ಹಾಗೆ ತುಂಬ ಎಳೆ ಪಾಕನೂ ಆಗಬಾರ್ದು. ನಾವು ಯಾವಾಗ ಈ ಪಾಕವನ್ನು ಮುಟ್ತೇವೆ ಅದು ನಮಗೆ ಕೈಗೆ ಅಂಟ್ಕೊಳ್ಬೇಕು. ಆ ಥರ ಆದರೆ ಸಾಕು. ತುಂಬ ಗಟ್ಟಿ ಪಾಕ ಆದರೆ ಉಂಡೆ ತುಂಬ ಗಟ್ಟಿ ಆಗ್ತದೆ. ಸೊ ಈಗ ಇದು ಪಾಕ ಹದಕ್ಕೆ ಬಂದಿದೆ. ಇದನ್ನು ನಾವೀಗ ಸೇರಿಸ್ಕೊಂಡು ಉಂಡೆ ಕಟ್ಟಿಕೊಳ್ಳುವಂಥದ್ದು. ಆದಷ್ಟು ಒಮ್ಮೆಲೆ ನಾವು ಸ್ವಲ್ಪ ಪಾಕವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ನಾನೀಗ ಪಾಕ ಸೇರಿಸ್ಕೊಂಡಿದ್ದೇನೆ. ಇದನ್ನೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ, ಯಾಕಂದರೆ ಬಿಸಿ ಇರ್ತದೆ. ಹಾಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಂಡೆ ಕಟ್ಟಲಿಕ್ಕೆ ಶುರು ಮಾಡುವ. ಮಿಕ್ಸ್ ಮಾಡಿಕೊಂಡಾಗಿದೆ. ಈಗ ನಾವು ಇದನ್ನು ಈ ಥರ ಸ್ವಲ್ಪ ತೆಗೆದು ಉಂಡೆ ಕಟ್ಟಿಕೊಳ್ಳುವ. ಬೇಕಿದ್ದರೆ ಒಂದು ಸ್ವಲ್ಪ ತುಪ್ಪದ ಪಸೆಯನ್ನು ಕೈಗೆ ಹಚ್ಚಿಕೊಳ್ಬೋದು, ಇಲ್ಲದಿದ್ದರೂ ಕೂಡ ಹಚ್ಚಿಕೊಳ್ಳದೇನೂ ಕೂಡ ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರ್ತದೆ. ನೋಡಿ, ಹೆಸರಿನ ಹಿಟ್ಟಿದ್ದು ಲಡ್ಡು ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.